ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಸ್ಪಾಂಜ್ ಕೇಕ್ ಅಂದರೆ ವೆನಿಲಾ ಎಸೆನ್ಸನ್ನು ಬಳಸ್ಕೊಂಡು ಮನೆಯಲ್ಲಿಯೇ ಸಾಫ್ಟ್ ಆಗಿರುವಂತಹ ಸ್ಪಾಂಜ್ ಕೇಕ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಮಿಸ್ ಮಾಡಬೇಡಿ, ಬನ್ನಿ ವಿಡಿಯೋ ನೋಡ್ಕೊ ಬರೋಣ. ಮೊದಲಿಗೆ ಕೇಕ್ ಮಾಡಲಿಕ್ಕೆ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ 3 ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. 3 ಅಥವಾ 4 ಮೊಟ್ಟೆಯನ್ನು ಕೂಡ ಸೇರಿಸ್ಕೊಳ್ಬಹುದು. ಆಮೇಲೆ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಸಕ್ಕರೆಯನ್ನು ತಗೊಂಡಿದ್ದೇನೆ. ಮತ್ತು ಇದಕ್ಕೆ ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ಬೇಕು. ಇದು ಯಾಕೆ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಮೊಟ್ಟೆಯ ಸ್ಮೆಲ್ ಇರುತ್ತಲ್ವ, ಆ ಸ್ಮೆಲ್ ಹೋಗ್ಲಿಕ್ಕೋಸ್ಕರ ನಾವು ಈ ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕಿ ಬೀಟ್ ಮಾಡಿ ತಗೊಳ್ಬೇಕು. ಇಲ್ಲದಿದ್ದಲ್ಲಿ ನೀವೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಕೂಡ ಮೊಟ್ಟೆಯನ್ನು ಹಾಕಿ ಸಕ್ಕರೆ ಪೌಡ್ರನ್ನು ಸೇರಿಸ್ಕೊಂಡು ಎಲೆಕ್ಟ್ರಾನಿಕ್ ಬೀಟರ್ ಇರುತ್ತಲ್ವ ಅದರಿಂದ ಸಹಾಯದಿಂದ ಕೂಡ ನೀವು ಬೀಟ್ ಮಾಡಿ ತಗೊಳ್ಬೋದು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿ ತಗೊಂಡಿದ್ದೇನೆ. ಆಮೇಲೆ ಒಂದು ಇದು ಜರಡಿ ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ ಮೈದಾವನ್ನು ಸೇರಿಸ್ಕೊಳ್ಬೇಕು. 1 ಕಪ್ ಮೈದಾದಲ್ಲಿ ನಮಗೆ ಮನೆಯಲ್ಲಿ ಇರುವವರಿಗೆಲ್ಲ ಈ ಕೇಕನ್ನು ಮಾಡಿ ಕೊಡ್ಬೋದು. ಮತ್ತು ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರನ್ನು ತಗೊಂಡಿದ್ದೇನೆ. ಹಾಗೂ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾವನ್ನು ತಗೊಳ್ಬೇಕು. ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಜರಡಿ ಮಾಡ್ಕೊಳ್ಬೇಕು. ಏಕೆಂತ ಹೇಳಿದ್ರೆ ಮೈದಾದಲ್ಲಿ ಎಲ್ಲ ಏನಾದರೂ ಕಸಗಳಿರೋದಿಲ್ಲ, ಆದರೂ ಕೂಡ ನಾವು ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಗಂಟುಗಳೆಲ್ಲ ಇರುತ್ತಲ್ವ ಅದೆಲ್ಲ ಇರಬಾರ್ದು. ಕೇಕ್ ಮಾಡಲಿಕ್ಕೆ ನೈಸ್ ಪೌಡರ್ ಇರಬೇಕು, ಅದಕ್ಕೋಸ್ಕರ ಜರಡಿ ಮಾಡ್ಕೊಳ್ಳೋದು. ಇವಾಗ ಇದನ್ನು ಚೆನ್ನಾಗಿ 1 ಸ್ಪೂನ್ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ಚಾನಲ್ನ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಕೇಕ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿಕೊಡಿ. ಇದಕ್ಕೆ ಸ್ವಲ್ಪ ಕೂಡ ನಾನು 1 ಪಿಂಚ್ ವೆನಿಲಾ ಎಸೆನ್ಸನ್ನು ಪುನಃ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಚೆನ್ನಾಗಿ ಒಂದು ವಿಸ್ಕ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾವುದೇ ಗಂಟುಗಳ ಥರ ಏನು ಇರಬಾರ್ದು. ಎಲ್ಲ ಪೌಡರ್ಗಳು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಕೇಕ್ದು ಬ್ಯಾಟರ್ ರೆಡಿಯಾಗಿದೆ. ಇಷ್ಟು ಥಿಕ್ನೆಸ್ ಇರಬೇಕು. ಮತ್ತು ಇದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡಿ ಕೊಡಬಾರ್ದು. ಸೊ ಇವಾಗ ಕೇಕ್ದು ಬ್ಯಾಟರ್ ರೆಡಿಯಾಗಿದೆ. ನಾವಿನ್ನು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾನಿಲ್ಲಿ ಒಂದು ಬಿರಿಯಾನಿ ತಪ್ಪಲೆ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫಸ್ಟ್ ನಾವು ಬಿಸಿ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿಟ್ಟು ಅದರೊಳಗಡೆ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಟು ಮುಚ್ಚಿಟ್ಟುಬಿಟ್ಟು ಹೀಟ್ ಮಾಡ್ಕೊಳ್ಬೇಕು. ತಪ್ಪಲೆನ ಚೆನ್ನಾಗಿ ಹೀಟ್ ಮಾಡ್ಕೊಳ್ಬೇಕು. ಇವಾಗ ಒಂದು ಕೇಕ್ ಮೋಲ್ಡ್ ತಗೊಂಡಿದ್ದೇನೆ. ಅದಕ್ಕೆ ಫಸ್ಟ್ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಡ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಮೈದಾ ಹುಡಿಯನ್ನು ಕೂಡ ಸ್ಪ್ರೆಡ್ ಮಾಡಿಕೊಡ್ತಾ ಇದ್ದೇನೆ. ಇಲ್ಲದಿದ್ದಲ್ಲಿ ನಿಮಗೆ ಇನ್ನೊಂದು ಬಟರ್ ಪೇಪರ್ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬಟರ್ ಪೇಪರ್ ಇಲ್ಲದ ಕಾರಣ ಈ ರೀತಿ ಮೈದಾ ಹುಡಿಯನ್ನು ಫುಲ್ ಅಪ್ಲೈ ಮಾಡಿಕೊಡ್ತಾ ಇದ್ದೇನೆ. ಪೌಡರನ್ನು ಸ್ಪ್ರೆಡ್ ಮಾಡಿಕೊಡ್ತಾ ಇದ್ದೇನೆ. ಈಗ ನಮ್ಮದು ಬ್ಯಾಟರ್ ಇದೆ ಅಲ್ವಾ ಕೇಕ್ದು, ಅದನ್ನು ಇದಕ್ಕೆ ಹಾಕಿ ಕೊಡಬೇಕು. ಕೇಕ್ ಮೋಲ್ಡ್ಗೆ ಹಾಕಿಕೊಟ್ಟು ನೋಡಿ ಈ ಥರ ಗಟ್ಟಿಯಾಗಿರಬೇಕು. ನಾವು ಬೇಕರಿಯಿಂದೆಲ್ಲ ತರೋದಕ್ಕಿಂತ ಮನೆಯಲ್ಲೇ ನಮಗೆ ಫ್ರೆಶ್ ಆಗಿರುವಂತಹ ಕೇಕೆಲ್ಲ ಮಾಡಿಕೊಡ್ಬೋದು. ಯಾರಾದರೂ ಏನಾದರೂ ರಿಲೇಟಿವ್ಸ್ ಎಲ್ಲ ಬರುವಂತಹ ಸಮಯದಲ್ಲಿ
ನಾವು ಕೂಡ ಈ ರೀತಿ ಕೇಕನ್ನು ಮಾಡಿ ಕೊಡ್ಬೋದು, ಮಕ್ಕಳಿಗೂ ಕೂಡ ಈ ರೀತಿ ಮಾಡಿ ಕೊಡ್ಬೋದು. ಸೊ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಿಕೊಡ್ಬೇಕು, ಅದರಲ್ಲಿ ಬಬಲ್ಸ್ ಏರ್ ಬಬಲ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಟ್ಯಾಪ್ ಮಾಡಿ ಕೊಡ್ತಾ ಇದ್ದೇನೆ. ಈಗ ತಪ್ಪಲೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಕೇಕ್ ಮೋಲ್ಡನ್ನು ನಾವು ಈ ರೀತಿ ಇದರೊಳಗಡೆ ಇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಮುಚ್ಚಿಟ್ಕೊಳ್ಬೇಕು ಮತ್ತು ಸಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ನಾನಿದು ಮಾಡಲಿಕ್ಕೆ 1 ಗಂಟೆ ಟೈಮ್ ತಗೊಂಡಿದ್ದೇನೆ. ಅಂದರೆ 1 ಗಂಟೆ ಒಳಗೆ ನನಗಿದು ರೆಡಿ ಆಯಿತು. ಸೊ ನೋಡಿ, ನಾನೀಗ ಓಪನ್ ಮಾಡ್ತಾ ಇದ್ದೇನೆ. ಕೇಕ್ದು ಮುಚ್ಚಳ ನೋಡಿ ಉಬ್ಬಿ ಬಂದಿದೆ ಅಲ್ವಾ. ನಾವು ಇಲ್ಲಿ ಮೊಟ್ಟೆ ಸೇರಿಸ್ಕೊಳ್ತೀವಲ್ವಾ, ಮೊಟ್ಟೆ ಈಗ 4 ಮೊಟ್ಟೆ ಕೂಡ ಹಾಕಿದ್ರು ಕೂಡ ಮೊಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಮೊಟ್ಟೆನ ಇಲ್ಲಿ ಆ್ಯಡ್ ಮಾಡ್ತೀವೋ ಅಷ್ಟು ಅದು ಉಬ್ಬಿ ಬರುತ್ತೆ. ಕೇಕು ಸಾಫ್ಟ್ ಆಗಿರುತ್ತೆ ಮತ್ತು ಉಬ್ಬಿ ಬರುತ್ತೆ. ಸೊ ಈಗ ಕೇಕ್ ರೆಡಿಯಾಗಿದೆ. ಸೈಡೆಲ್ಲ ನೋಡಿ ಗೋಲ್ಡನ್ ಕಲರ್ ಥರ ಬಂದಿದೆ. ಹೀಗೆ ಆದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ನಾನು ಇಲ್ಲಿ ಒಂದು ಸೂಜಿ ತಗೊಂಡು ಚುಚ್ಚಿ ನೋಡಿದ್ದೀನಿ, ಅದು ಅಂಟಿದ್ರೆ ಅದು ಬೆಂದಿಲ್ಲ, ಒಳಗಡೆ ಬೆಂದಿಲ್ಲ ಅಂತ ಅರ್ಥ. ಸೊ ಕೇಕ್ ರೆಡಿಯಾಗಿದೆ. ಈಗ ನಾನೊಂದು ಚಾಕು ತಗೊಂಡು ಇದರ ಸೈಡ್ನೆಲ್ಲ ನಾವು ಬಿಡಿಸ್ಕೊಳ್ಬೇಕು. ಇವಾಗ ಒಂದು ತಟ್ಟೆಗೆ ಹಾಕಿ ಅದನ್ನು ನಾವು ಕಟ್ ಮಾಡಿ ನೋಡೋಣ. ನೋಡಿ, ತುಂಬ ಸಾಫ್ಟ್ ಆಗಿದೆ ಕೇಕು ಮತ್ತು ಸ್ಮೆಲ್ ಕೂಡ ಇದೆ. ಏನು ಅಂತ ಹೇಳಿದ್ರೆ ನಾವು ವೆನಿಲಾ ಎಸೆನ್ಸನ್ನು ಆ್ಯಡ್ ಮಾಡಿದ್ದೀವಲ್ಲ, ಸೊ ಒಳ್ಳೆ ಸ್ಮೆಲ್ ಕೂಡ ಇದೆ. ನಾವು ಬೇಕ್ರಿಯಿಂದಂತಹ ತರುವಂತಹ ಕೇಕ್ ಥರನೇ ಚೆನ್ನಾಗಿ ಸಾಫ್ಟ್ ಆಗಿ ಕೂಡ ಹಾಗೂ ಒಳ್ಳೆ ಸ್ಮೆಲ್ ಕೂಡ ಇದೆ. ಈಗ ಕಟ್ ಮಾಡ್ತಾ ಇದ್ದೇನೆ ನೋಡಿ. ನೋಡಿ, ತುಂಬ ಸಾಫ್ಟ್ ಆಗಿರುವಂತಹ ಕೇಕ್ ರೆಡಿಯಾಗಿದೆ. ಮನೆಯಲ್ಲೇ ನಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಬಳಸ್ಕೊಂಡು ಕೇಕನ್ನು ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಸಾಯಂಕಾಲ ಟೀ ಟೈಮಿಗೆಲ್ಲ ಮಕ್ಕಳೆಲ್ಲ ಸ್ಕೂಲಿಂದ ಬರುವಂತಹ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಬೋದು ಈ ರೆಸಿಪಿಯನ್ನು. ಸೊ ಮಕ್ಕಳಿಗೂ ಕೂಡ ತುಂಬ ಖುಷಿ ಆಗ್ತದೆ. ಮತ್ತು ಏನಾದರೂ ಬರ್ತ್ಡೇ ಇರುವಂತಹ ಸಮಯದಲ್ಲೆಲ್ಲ ಮಕ್ಕಳಿಗೂ ಕೂಡ ಈ ರೀತಿ ಕೇಕನ್ನು ನಾವು ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗ್ತದೆ. ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.